ಇಂದು ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯ ಬಗ್ಗೆ ಅಧ್ಯಯನ ಮಾಡೋಣ. ಹಿಂದಿನ ತರಗತಿಗಳಲ್ಲಿ ಈಗಾಗಲೇ ತ್ರಿಭುಜಗಳ ಬಗ್ಗೆ ಮತ್ತು ನಿರ್ದಿಷ್ಟವಾಗಿ ಲಂಬಕೋನ ತ್ರಿಭುಜಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ಲಂಬಕೋನ ತ್ರಿಭುಜಗಳು ಉಂಟಾಗುವಂತೆ ಕಲ್ಪಿಸಬಹುದಾದ ನಮ್ಮ ಪರಿಸರದಲ್ಲಿನ ಕೆಲವು ಸಂದರ್ಭಗಳನ್ನು ಪರಿಗಣಿಸೋಣ. ಉದಾಹರಣೆ, ಚಿತ್ರವನ್ನು ಗಮನಿಸಿ. ಒಂದು ಶಾಲೆಯ ವಿದ್ಯಾರ್ಥಿಗಳು ಕುತುಬ್ ಮಿನಾರನ್ನು ವೀಕ್ಷಿಸಲು ಹೋಗಿದ್ದಾರೆ ಎಂದು ಊಹಿಸಿಕೊಳ್ಳಿ. ಇದೀಗ ವಿದ್ಯಾರ್ಥಿಯು ಮಿನಾರ್ನ ತುದಿಯನ್ನು ನೋಡುತ್ತಿದ್ದರೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಲಂಬಕೋನ ತ್ರಿಭುಜ ಉಂಟಾಗುವಂತೆ ಕಲ್ಪಿಸಬಹುದು. ವಿದ್ಯಾರ್ಥಿಯು ನೈಜವಾಗಿ ಮಿನಾರ್ ಅನ್ನು ಅಳತೆ ಮಾಡದೆ ಅದರ ಎತ್ತರ ಕಂಡುಹಿಡಿಯಲು ಸಾಧ್ಯವೇ? ಮೇಲೆ ತಿಳಿಸಿದ ಎಲ್ಲ ಸಂದರ್ಭಗಳಲ್ಲಿಯೂ ಗಣಿತದ ಒಂದು ಶಾಖೆಯಾಗಿರುವ ತ್ರಿಕೋನಮಿತಿಯಲ್ಲಿನ ಕೆಲವು ಗಣಿತದ ತಂತ್ರಗಳನ್ನು ಬಳಸಿ ದೂರ ಮತ್ತು ಎತ್ತರವನ್ನು ಕಂಡುಹಿಡಿಯಬಹುದು. ಆಂಗ್ಲ ಭಾಷೆಯಲ್ಲಿ ತ್ರಿಕೋನಮಿತಿಯನ್ನು ಟ್ರಿಗ್ನೋಮೆಟ್ರಿ ಎಂದು ಕರೆಯುವರು. ಟ್ರಿಗ್ನೋಮೆಟ್ರಿ ಎಂಬ ಪದವು ಗ್ರೀಕ್ ಪದಗಳಾದ ಟ್ರೈ ಮತ್ತು ಗೋನ್ ಮತ್ತು ಮೆಟ್ರೋನ್ ಪದಗಳಿಂದ ಉಂಟಾಗಿದೆ. ವಾಸ್ತವವಾಗಿ ತ್ರಿಕೋನಮಿತಿ ಎಂದರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಸಿಸ. ಈ ಚಿತ್ರವನ್ನು ಗಮನಿಸಿದಾಗ ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಎಸಿಯು ವಿಕರ್ಣವಾಗಿದೆ ಮತ್ತು ಎಬಿಯು ಕೋನ್ ಎಗೆ ಅಭಿಮುಖ ಬಾಹುವಾಗಿದೆ ಮತ್ತು ಸಿಬಿಯು ಕೋನ್ ಸಿಗೆ ಪಾರ್ಶ್ವಬಾಹು ಆಗಿದೆ. ಈ ಕೋನಕ್ಕೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿಯ ಅನುಪಾತಗಳು ಈ ಕೆಳಗಿನಂತಿವೆ. ಕೋನ್ ಎ ದರ್ಜೆಯ ಸೈನ್ ಆಫ್ ಎ ಈಕ್ವಲ್ ಟು ಕೋನ್ ಎಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಎಸಿ. ಕೋನ್ ಎ ದ ಕೋಟಿಜ್ಯ ಕೊಸೈನ್ ಆಫ್ ಎ ಈಕ್ವಲ್ ಟು ಕೋನ್ ಎಗೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿಸಿ. ಕೋನ್ ಎ ದ ಸ್ಪರ್ಶಕ ಟ್ಯಾಂಜೆಂಟ್ ಆಫ್ ಎ ಈಕ್ವಲ್ ಟು ಕೋನ್ ಎಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಕೋನ್ ಎಗೆ ಪಾರ್ಶ್ವಬಾಹು ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಎ ಬಿ. ಕೋನ್ ಎ ದ ಕೋಟಿ ಛೇದಕ ಕೊಸೆಕೆಂಟ್ ಆಫ್ ಎ ಈಕ್ವಲ್ ಟು 1 ಬೈ ಸೈನ್ ಆಫ್ ಎ ಈಕ್ವಲ್ ಟು ವಿಕರ್ಣ ಡಿವೈಡೆಡ್ ಬೈ ಕೋನ್ ಎ ನ ಅಭಿಮುಖ ಬಾಹು ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ. ಕೋನ್ ಎ ದ ಛೇದಕ ಸೆಕೆಂಡ್ ಆಫ್ ಎ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೊಸೈನ್ ಆಫ್ ಕೋನ್ ಎ ಈಕ್ವಲ್ ಟು ವಿಕರ್ಣ ಡಿವೈಡೆಡ್ ಬೈ ಕೋನ್ ಎಗೆ ಪಾರ್ಶ್ವಬಾಹು ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ. ಕೋನ್ ಎ ದ ಕೋಟಿ ಸ್ಪರ್ಶಕ ಕೋ ಟ್ಯಾಂಜೆಂಟ್ ಆಫ್ ಕೋನ್ ಎ ಈಕ್ವಲ್ ಟು 1 ಡಿವೈಡೆಡ್ ಬೈ ಟ್ಯಾಂಜೆಂಟ್ ಆಫ್ ಕೋನ್ ಎ ಈಕ್ವಲ್ ಟು ಕೋನ್ ಎಗೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಕೋನ್ ಎಗೆ ಅಭಿಮುಖ ಬಾಹು ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಕೊಸೆಕ್ ಎ ಸೆಕ್ ಎ ಕಾಟ್ ಎ ಅನುಪಾತಗಳು ಸೈನ್ ಎ ಕಾಸ್ ಎ ಟ್ಯಾನ್ ಎಗಳ ವ್ಯುತ್ಕ್ರಮಗಳಾಗಿವೆ. ಕಾಸೆಕ್ ಎ ಈಕ್ವಲ್ ಟು 1 ಬೈ ಸೈನ್ ಎ, ಸೆಕ್ ಎ ಈಕ್ವಲ್ ಟು 1 ಬೈ ಕಾಸ್ ಎ, ಕಾಟ್ ಎ ಈಕ್ವಲ್ ಟು 1 ಬೈ ಟ್ಯಾನ್ ಎ. ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು. ರೇಖಾಗಣಿತದಿಂದ ನಿಮಗೆ ಈಗಾಗಲೇ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ ಅಳತೆಯ ಕೋನಗಳನ್ನು ರಚಿಸುವ ವಿಧಾನ ಪರಿಚಯವಾಗಿದೆ. ಈ ವಿಭಾಗದಲ್ಲಿ ನಾವು 0 ಡಿಗ್ರಿಯನ್ನು ಒಳಗೊಂಡಂತೆ ಈ ಎಲ್ಲ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯುತ್ತೇವೆ. 45 ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳು. ಚಿತ್ರವನ್ನು ಗಮನಿಸಿ. ಟ್ರಯಾಂಗಲ್ ಎಬಿಸಿ. ಟ್ರಯಾಂಗಲ್ ಎಬಿಸಿಯಲ್ಲಿ ಕೋನ್ ಬಿ ಈಕ್ವಲ್ ಟು 90 ಡಿಗ್ರಿ. ಒಂದು ಕೋನವು 45 ಡಿಗ್ರಿ ಆದರೆ ಮತ್ತೊಂದು ಕೋನವು 45 ಡಿಗ್ರಿ ಆಗಿರುತ್ತದೆ. ಅಂದರೆ ಕೋನ್ ಎ ಈಕ್ವಲ್ ಟು ಕೋನ್ ಸಿ ಈಕ್ವಲ್ ಟು 45 ಡಿಗ್ರಿ. ಆದ್ದರಿಂದ ಬಿಸಿ ಈಕ್ವಲ್ ಟು ಎ ಬಿ. ಬಿಸಿ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಎ. ಪೈಥಾಗೋರಸ್ನ ಪ್ರಮೇಯದಿಂದ ಎಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಈಕ್ವಲ್ ಟು 2a ಸ್ಕ್ವೇರ್. ಆದ್ದರಿಂದ ಎಸಿ ಈಕ್ವಲ್ ಟು ಎ ರೂಟ್ 2. ತ್ರಿಕೋನಮಿತಿಯ ಅನುಪಾತಗಳನ್ನು ಉಪಯೋಗಿಸಿದಾಗ ಸೈನ್ 45 ಡಿಗ್ರಿ ಈಕ್ವಲ್ ಟು 45 ಡಿಗ್ರಿ ಕೋನಕ್ಕೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎ ರೂಟ್ 2 ಈಕ್ವಲ್ ಟು 1 ಬೈ ರೂಟ್ 2. ಕಾಸ್ 45 ಡಿಗ್ರಿ. 45 ಡಿಗ್ರಿ ಕೋನಕ್ಕೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ
equal to a divided by a into root 2 equal to 1 by root 2. tan 45 ಡಿಗ್ರಿ ಕೋನಕ್ಕೆ ಅಭಿಮುಖ ಬಾಹು ಡಿವೈಡೆಡ್ ಬೈ 45 ಡಿಗ್ರಿ ಕೋನಕ್ಕೆ ಪಾರ್ಶ್ವ ಬಾಹು ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎ ಈಕ್ವಲ್ ಟು 1. cosec 45 ಡಿಗ್ರಿ ಈಕ್ವಲ್ ಟು 1 ಬೈ sin 45 ಡಿಗ್ರಿ ಈಕ್ವಲ್ ಟು ರೂಟ್ 2. sec 45 ಡಿಗ್ರಿ ಈಕ್ವಲ್ ಟು 1 ಡಿವೈಡೆಡ್ ಬೈ cos 45 ಡಿಗ್ರಿ ಈಕ್ವಲ್ ಟು ರೂಟ್ 2. cot 45 ಡಿಗ್ರಿ ಈಕ್ವಲ್ ಟು 1 ಬೈ tan 45 ಡಿಗ್ರಿ ಈಕ್ವಲ್ ಟು 1. ಇದೀಗ ನಾವು 30 ಡಿಗ್ರಿ ಮತ್ತು 60 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತಗಳು ಚಿತ್ರವನ್ನು ಗಮನಿಸಿ. ಇದೀಗ ನಾವು 30 ಡಿಗ್ರಿ ಮತ್ತು 60 ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳನ್ನು ಲೆಕ್ಕಿಸೋಣ. ಸಮಬಾಹು ತ್ರಿಭುಜ ಎಬಿಸಿಯನ್ನು ಪರಿಗಣಿಸೋಣ. ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆಯು 60 ಡಿಗ್ರಿ ಆಗಿರುವುದರಿಂದ ಕೋನ್ ಎ ಈಕ್ವಲ್ ಟು ಕೋನ್ ಬಿ ಈಕ್ವಲ್ ಟು ಕೋನ್ ಸಿ ಈಕ್ವಲ್ ಟು 60 ಡಿಗ್ರಿ. ಬಾಹು ಬಿಸಿಗೆ ಎ ಇಂದ ಎಡಿ ಲಂಬ ಎಳೆಯಿರಿ. ಚಿತ್ರವನ್ನು ನೋಡಿ. ಈಗ ಟ್ರಯಾಂಗಲ್ ಎಬಿಸಿ ಸಮಾಂತರ ಟ್ರಯಾಂಗಲ್ ಎಸಿಡಿ. ಆದ್ದರಿಂದ ಬಿಡಿ ಈಕ್ವಲ್ ಟು ಡಿಸಿ ಮತ್ತು ಕೋನ್ ಬಿಎಡಿ ಈಕ್ವಲ್ ಟು ಕೋನ್ ಸಿಎಡಿ. ಇದೀಗ ಗಮನಿಸಿ, ಟ್ರಯಾಂಗಲ್ ಎಬಿಡಿ ಲಂಬಕೋನ ತ್ರಿಭುಜ. ಕೋನ್ ಡಿ ಈಕ್ವಲ್ ಟು 90 ಡಿಗ್ರಿ ಮತ್ತು ಕೋನ್ ಬಿಎಡಿ ಈಕ್ವಲ್ ಟು 30 ಡಿಗ್ರಿ ಹಾಗೂ ಕೋನ್ ಎಬಿಡಿ ಈಕ್ವಲ್ ಟು 60 ಡಿಗ್ರಿ ಆಗಿವೆ. ನಿಮಗೆ ತಿಳಿದಿರುವಂತೆ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯುವುದಕ್ಕಾಗಿ ತ್ರಿಭುಜದ ಬಾಹುಗಳ ಅಳತೆಗಳನ್ನು ತಿಳಿಯಬೇಕಾಗುತ್ತದೆ. ಆದ್ದರಿಂದ ನಾವು ಎ ಬಿ ಈಕ್ವಲ್ ಟು 2a ಎಂದು ಭಾವಿಸೋಣ. ಆಗ ಬಿ ಡಿ ಈಕ್ವಲ್ ಟು 1/2 ಇಂಟು ಬಿ ಸಿ ಈಕ್ವಲ್ ಟು ಎ ಮತ್ತು ಎ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು 2a ದ ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಕ್ವಲ್ ಟು 3a ಸ್ಕ್ವೇರ್. ಆದ್ದರಿಂದ ಎ ಡಿ ಈಕ್ವಲ್ ಟು ಎ ಇಂಟು ರೂಟ್ 3. ಈಗ ಸೈನ್ 30 ಡಿಗ್ರಿ ಬಿ ಡಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ಎ ಡಿವೈಡೆಡ್ ಬೈ 2 ಇಂಟು ಎ ಈಕ್ವಲ್ ಟು 1/2. ಕಾಸ್ 30 ಡಿಗ್ರಿ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ಎ ಇಂಟು ರೂಟ್ 3 divided by 2 into a equal to root 3/2. tan 30 degree equal to BD divided by AD equal to A divided by A into root 3 equal to 1 by root 3. ಹಾಗೂ cosec 30 degree equal to 1 by sin 30 degree equal to 2. sec 30 degree equal to 1 by cos 30 degree equal to 2 divided by root 3. cot 30 degree equal to 1 by tan 30 degree equal to root 3. ಹಾಗೆಯೇ sin 60 degree equal to AD divided by AB equal to A into root 3 divided by 2A equal to root 3/2. cos 60 degree equal to 1/2. tan 60 degree equal to root 3. cosec 60 degree equal to 2 divided by root 3. sec 60 degree equal to 2 ಮತ್ತು cot 60 degree equal to 1 by root 3. 0 ಡಿಗ್ರಿ ಮತ್ತು 90 ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳು ಚಿತ್ರವನ್ನು ಗಮನಿಸಿ. ಟ್ರಯಾಂಗಲ್ ಎಬಿಸಿಯಲ್ಲಿ ಕೋನ್ ಎ ದ ಅಳತೆಯನ್ನು ಕಡಿಮೆ ಮಾಡುತ್ತಾ 0 ಆಗುವಂತೆ ಮಾಡಿದರೆ, ಆದರೆ ತ್ರಿಕೋನಮಿತಿ ಅನುಪಾತದ ಬೆಲೆಯಲ್ಲಿ ಆಗುವ ವ್ಯತ್ಯಾಸವನ್ನು ನೋಡೋಣ. ಕೋನ್ ಎ ಕಡಿಮೆ ಆದಂತೆಲ್ಲ ಬಾಹು ಬಿಸಿಯ ಉದ್ದ ಕಡಿಮೆಯಾಗುತ್ತದೆ. ಸಿ ಬಿಂದುವು ಬಿ ಬಿಂದುವಿಗೆ ಸಮೀಪಿಸುತ್ತದೆ ಮತ್ತು ಕೋನ್ ಎ ಈಕ್ವಲ್ ಟು 0 ಡಿಗ್ರಿಗೆ ಸಮೀಪಿಸುವಂತೆ ಎಸಿಯ ಸರಿಸುಮಾರು ಎ ಬಿ ಅಷ್ಟೇ ಆಗುತ್ತದೆ. ಚಿತ್ರವನ್ನು ಗಮನಿಸಿ. ಕೋನ್ ಎಯು 0 ಡಿಗ್ರಿಗೆ ಸಮೀಪವಾದಂತೆ ಬಿಸಿಯು 0ಗೆ ಸಮೀಪವಾಗುತ್ತದೆ ಮತ್ತು ಸೈನ್ ಎ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಸಿಯ ಬೆಲೆಯು 0ಗೆ ಸಮೀಪವಾಗುತ್ತದೆ. ಹಾಗೆಯೇ ಕೋನ್ ಎಯು 0 ಡಿಗ್ರಿಗೆ ಸಮೀಪವಾದಂತೆ ಎಸಿಯು ಸಹ ಎಬಿಗೆ ಸರಿಸುಮಾರು ಸಮವಾಗುತ್ತದೆ ಮತ್ತು ಅದರಿಂದ ಕಾಸ್ ಎ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎಸಿಯ ಬೆಲೆಯು 1ಕ್ಕೆ ಸಮೀಪಿಸುತ್ತದೆ. ಇದು ನಮಗೆ ಎ ಈಕ್ವಲ್ ಟು 0 ಡಿಗ್ರಿ ಆದಾಗ ಸೈನ್ ಎ ಮತ್ತು ಕಾಸ್ ಎ ಬೆಲೆಗಳನ್ನು ವ್ಯಾಖ್ಯಾನಿಸಲು ಹೇಗೆ ಸಹಾಯವಾಗಿದೆ ಎಂಬುದನ್ನು ಗಮನಿಸಬಹುದು. ಸೈನ್ 0 ಡಿಗ್ರಿ ಈಕ್ವಲ್ ಟು 0 ಮತ್ತು ಕಾಸ್ 0 ಡಿಗ್ರಿ ಈಕ್ವಲ್ ಟು 1 ಎಂದು ವ್ಯಾಖ್ಯಾನಿಸುತ್ತೇವೆ. ಇವುಗಳನ್ನು ಬಳಸಿದಾಗ
tan 0 equal to sin 0 degree divided by cos 0 degree equal to 0. Cot 0 degree equal to 1 by tan 0 degree equal to ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. sec 0 degree equal to 1 by cos 0 degree equal to 1 ಮತ್ತು cosec 0 degree equal to 1 by sin 0 degree equal to ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. ತ್ರಿಭುಜ ಎಬಿಸಿಯಲ್ಲಿ ಕೋನ್ ಎ ಯ ಅಳತೆಯನ್ನು ಇನ್ನೂ ಹೆಚ್ಚಿಸುತ್ತಾ ಹೋದಾಗ ಕೋನ್ ಎಗೆ ಸಂಬಂಧಿಸಿದ ತ್ರಿಕೋನಮಿತಿ ಅನುಪಾತದ ಬೆಲೆಯಲ್ಲಿ ಆಗುವ ವ್ಯತ್ಯಾಸವನ್ನ ನೋಡಬಹುದು. ಕೋನ್ ಎ ಹೆಚ್ಚಾಗುತ್ತಾ ಹೋದಂತೆಲ್ಲ ಕೋನ್ ಸಿ ಕಡಿಮೆಯಾಗುತ್ತದೆ. ಆದ್ದರಿಂದ ಮೇಲಿನ ಪ್ರಕರಣದಂತೆ ಬಾವು ಎಬಿಯ ಉದ್ದ ಕಡಿಮೆಯಾಗುತ್ತದೆ. ಎ ಬಿಂದುವು ಬಿ ಬಿಂದುವಿಗೆ ಸಮೀಪವಾಗುತ್ತದೆ. ಕೊನೆಗೆ ಕೋನ್ ಎಯು 90 ಡಿಗ್ರಿಗೆ ಸಮೀಪಿಸುತ್ತಿದ್ದಂತೆ ಕೋನ್ ಸಿಯು 0 ಡಿಗ್ರಿಗೆ ಸಮೀಪಿಸುತ್ತದೆ ಮತ್ತು ಬಾವು ಎಸಿಯು ಬಾವು ಎ ಬಿಸಿಯೊಂದಿಗೆ ಐಕ್ಯವಾಗುತ್ತದೆ. ಚಿತ್ರವನ್ನ ಗಮನಿಸಿ. ಕೋನ್ ಸಿಯು 0 ಡಿಗ್ರಿಗೆ ಸಮೀಪಿಸಿದಾಗ ಕೋನ್ ಎಯು 90 ಡಿಗ್ರಿಗೆ ಸಮೀಪಿಸುತ್ತದೆ. ಬಾವು ಎಸಿಯ ಉದ್ದವು ಬಾವು ಬಿಸಿಗೆ ಸಮವಾಗುತ್ತದೆ ಮತ್ತು ಸೈನ್ ಎಯು 1ಕ್ಕೆ ಸಮೀಪವಾಗುತ್ತದೆ. ಹಾಗೆಯೇ ಕೋನ್ ಎಯು 90 ಡಿಗ್ರಿಗೆ ಸಮೀಪಿಸುತ್ತಿದ್ದಂತೆ ಕೋನ್ ಸಿಯು 0 ಡಿಗ್ರಿಗೆ ಸಮೀಪವಾಗುತ್ತದೆ ಮತ್ತು ಬಾವು ಎಬಿಯ ಅಳತೆ 0ಗೆ ಹತ್ತಿರವಾಗಿರುತ್ತದೆ. ಆದ್ದರಿಂದ ಕಾಸ್ ಎಯು 0ಗೆ ಹತ್ತಿರವಾಗುತ್ತದೆ. ಆದ್ದರಿಂದ ಸೈನ್ 90 ಡಿಗ್ರಿ ಈಕ್ವಲ್ ಟು 1 ಮತ್ತು ಕಾಸ್ 90 ಡಿಗ್ರಿ ಈಕ್ವಲ್ ಟು 0 ಎಂದು ವ್ಯಾಖ್ಯಾನಿಸುತ್ತೇವೆ. ಈಗ ನೀವೇಕೆ 90 ಡಿಗ್ರಿಯ ಉಳಿದ ತ್ರಿಕೋನಮಿತಿ ಅನುಪಾತಗಳ ಬೆಲೆಯನ್ನು ಕಂಡುಹಿಡಿಯಬಾರದು? ಕೋಷ್ಟಕವನ್ನ ಗಮನಿಸಿ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸೆಕ್ ಎ, ಸೆಕ್ ಎ ಮತ್ತು ಕಾಟ್ ಎ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿಗಳ ಬೆಲೆಯನ್ನ ಕೊಡಲಾಗಿದೆ. ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು. ಚರಾಕ್ಷರಗಳ ಎಲ್ಲಾ ಬೆಲೆಗಳಿಗೆ ಒಂದು ಸಮೀಕರಣವು ಸತ್ಯವಾದರೆ ಅದನ್ನು ನಿತ್ಯ ಸಮೀಕರಣ ಎನ್ನುತ್ತೇವೆ. ಚಿತ್ರವನ್ನ ಗಮನಿಸಿ. ಟ್ರಯಾಂಗಲ್ ಎಬಿಸಿಯಲ್ಲಿ ಕೋನ್ ಬಿಸಿ ಈಕ್ವಲ್ ಟು 90 ಡಿಗ್ರಿ. ಚಿತ್ರವನ್ನ ಗಮನಿಸಿ. ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ ಈಕ್ವಲ್ ಟು ಎಸಿ ಸ್ಕ್ವೇರ್. ಒಂದರ ಪ್ರತಿಪದವನ್ನ ಎಸಿ ಸ್ಕ್ವೇರ್ ನಿಂದ ಭಾಗಿಸಿದಾಗ ಎಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎಸಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎಸಿ ಸ್ಕ್ವೇರ್ ಈಕ್ವಲ್ ಟು ಎಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎಸಿ ಸ್ಕ್ವೇರ್. ಅಂದರೆ ಎಬಿ ಡಿವೈಡೆಡ್ ಬೈ ಎಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ಬಿಸಿ ಡಿವೈಡೆಡ್ ಬೈ ಎಸಿ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಸಿ ಡಿವೈಡೆಡ್ ಬೈ ಎಸಿ ದ ಹೋಲ್ ಸ್ಕ್ವೇರ್. ಅಂದರೆ ಕಾಸ್ ಎ ದ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು 1. ಅಂದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಇದು 0 ಡಿಗ್ರಿ ಲೆಸ್ ದೆನ್ ಎ ಈಕ್ವಲ್ ಟು 90 ಡಿಗ್ರಿ ಆಗುವಂತೆ ಎ ದ ಎಲ್ಲ ಬೆಲೆಗಳು ನಿಜವಾಗಿದೆ. ಆದ್ದರಿಂದ ಇದು ತ್ರಿಕೋನಮಿತಿಯ ನಿತ್ಯ ಸಮೀಕರಣ. ಈಗ ನಾವು ಒಂದನ್ನು ಎ ಬಿ ಸ್ಕ್ವೇರ್ ನಿಂದ ಭಾಗಿಸೋಣ. ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್. ಅಥವಾ ಎ ಬಿ ಡಿವೈಡೆಡ್ ಬೈ ಎ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಎ ಬಿ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ದ ಎ ಸಿ ಡಿವೈಡೆಡ್ ಬೈ ಎ ಬಿ ದ ಹೋಲ್ ಸ್ಕ್ವೇರ್. ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ. ಈ ಸಮೀಕರಣವು ಎ ಈಕ್ವಲ್ ಟು 0 ಡಿಗ್ರಿಗೆ ನಿಜವೇ? ಹೌದು ಆಗಿವೆ. ಹಾಗಾದರೆ ಎ ಈಕ್ವಲ್ ಟು 90 ಡಿಗ್ರಿ ಆಗಲಿ ಟ್ಯಾನ್ ಎ ಮತ್ತು ಸೆಕ್ ಎ ಈಕ್ವಲ್ ಟು 90 ಡಿಗ್ರಿಗೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. ಆದ್ದರಿಂದ 0 ಡಿಗ್ರಿ ಲೆಸ್ ದೆನ್ ಎ ಈಕ್ವಲ್ ಟು 90 ಡಿಗ್ರಿ ಆಗುವಂತೆ ಎ ದ ಎಲ್ಲ ಬೆಲೆಗಳಿಗೂ ನಿಜವಾಗಿದೆ. ಈಗ ನಾವು ಒಂದನ್ನು ಬಿ ಸಿ ಸ್ಕ್ವೇರ್ನಿಂದ ಭಾಗಿಸೋಣ. ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್. ಅಂದರೆ ಎ ಬಿ ಡಿವೈಡೆಡ್ ಬೈ ಬಿ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ದ ಬಿ ಸಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ ದ ಹೋಲ್ ಸ್ಕ್ವೇರ್. ಅಂದರೆ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ. ಎ ಈಕ್ವಲ್ ಟು 0 ಡಿಗ್ರಿಗೆ ಕೊಸೆಕ್ ಎ ಮತ್ತು ಕಾಟ್ ಎ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಎಂಬುದನ್ನು ಗಮನಿಸೋಣ. ಆದ್ದರಿಂದ 0 ಡಿಗ್ರಿ ಲೆಸ್ ದೆನ್ ಎ ಲೆಸ್ ದೆನ್ 90 ಡಿಗ್ರಿ ಆಗುವಂತೆ ಎ ದ ಎಲ್ಲ ಬೆಲೆಗಳಿಗೂ 4 ನಿಜವಾಗಿದೆ. ಈ ನಿತ್ಯ ಸಮೀಕರಣವನ್ನು ಬಳಸಿ
ಪ್ರತಿ ತ್ರಿಕೋನಮಿತಿ ಅನುಪಾತವನ್ನು ಮತ್ತೊಂದು ತ್ರಿಕೋನಮಿತಿ ಅನುಪಾತಗಳಲ್ಲಿ ವ್ಯಕ್ತಪಡಿಸಬಹುದು. ಅಂದರೆ ಯಾವುದಾದರೂ ಒಂದು ಅನುಪಾತ ತಿಳಿದಿದ್ದರೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಲೆಕ್ಕಿಸಬಹುದು. ಈಗ ನಿತ್ಯ ಸಮೀಕರಣಗಳನ್ನು ಬಳಸಿ ಇದನ್ನು ಹೇಗೆ ಮಾಡುವುದೆಂದು ನೋಡೋಣ. tan a = 1/√3 ಎಂದು ಭಾವಿಸೋಣ. ಆಗ cot a = √3. sec² a = 1 + tan² a ಆದ್ದರಿಂದ 1 + 1/3 = 4/3. sec a = 2/√3 ಮತ್ತು cos a = √3/2 ಮತ್ತು sin a = √1 - cos² a = √1 - 3/4 = 1/2. ಆದ್ದರಿಂದ cosec a = 2. ಥ್ಯಾಂಕ್ ಯು. ಇಂದು ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯ ಬಗ್ಗೆ ಅಧ್ಯಯನ ಮಾಡೋಣ.